ಕಾಂಗ್ರೆಸ್ನ ಹಿರಿಯ ನಾಯಕ ದಾವಣಗೆರೆಯ ಪ್ರಭಾವಿ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪ ಸಾವಿನ ನಂತರ ಅವರು ಪ್ರತಿನಿಧಿಸೋ ದಾವಣಗೆರೆ ದಕ್ಷಿಣ ಕ್ಷೇತ್ರ ಖಾಲಿಯಾಗಿದೆ. ಹೀಗಾಗಿ ಇಲ್ಲಿ ಈಗ ಬೈ ಎಲೆಕ್ಷನ್ ನಡೆಯಬೇಕಿದ್ದು ಅದರ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅದಕ್ಕಾಗಿ ಶಾಮನೂರು ಕುಟುಂಬ ಹಾಗೂ ಮುಸ್ಲಿಮರ ನಡುವೆ ಈಗ ಕಾಂಗ್ರೆಸ್ ಟಿಕೆಟ್ಗಾಗಿ ದೊಡ್ಡ ಕೋಲಾಹಲ ಶುರುವಾಗಿದೆ. ಹಿಂದೆ ಶಾಮನೂರು ಶಿವಶಂಕರಪ್ಪ ಬದುಕಿದ್ದಾಗ ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡೋದೆಂದು ಈ ಹಿಂದೆ ಹೇಳಿದ್ರು ಅಂತ ಜಮೀರ್ ಹೇಳ್ತಿದ್ದಾರೆ. ಇದಕ್ಕೆ ಶಾಮನೂರು ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಮೇಲೆ ರೊಚ್ಚಿಗೆದ್ದು ಅವನು ಇಲ್ಲಿ ಬಂದು ಹಾಳು ಮಾಡೋದು ಬೇಡ ಅಂದಿದ್ರು. ಇದಕ್ಕೀಗ ಅಲ್ಲಿನ ಮುಸ್ಲಿಂ ನಾಯಕರು ಶಾಮನೂರು ಪುತ್ರನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾವು ಮುಸ್ಲಿಮರು ಏನು ಕೊನೆಯವರೆಗೂ ಪಂಚರ್ ಹಾಕೊಂಡೇ ಇರಬೇಕಾ? ನಮಗೂ ಅವಕಾಶಗಳು ಬೇಕು. ಎಸ್ ಮಲ್ಲಿಕಾರ್ಜುನ್ ಜಮೀರ್ ಬಗ್ಗೆ ಮಾತಾಡಿದ್ಕೆ ಅವರ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಒಂದು ರೋಮಾಂಚನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ನಾಯಕರು ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಅವ್ರು ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಮಾತಲ್ಲಿ ಏನಾಗ್ತಿದೆ ಅಂದ್ರೆ ಹೈ ಪಿಚ್ಚಿಗೆ ಹೋಗ್ತಾ ಇದೆ. ಈಗ ನಮ್ಮ ಸಮಾಜಕ್ಕೆ ಜಮೀರ್ ಅಹಮದ್ ಸಾಹೇಬ್ರು ನಮ್ಮ ರಾಜ್ಯದ ಲೀಡರ್ ಅವರು. ನಮಗೆ ಯಾವ ಗುರುಗಳು ಇಲ್ಲ, ಯಾವ ಮಠಗಳು ಇಲ್ಲ. ಈಗ ನೀವು ಅಲ್ಲೇ ನಮ್ಕಿನ 50 ವರ್ಷ ಮುಂದೆ ಹೋಗ್ಬಿಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಸರ್ ಆಗ್ಲಿ, ಈಗ ಇತರೆ ನಾವು ಈಗ ಶೋಷಿತ ವರ್ಗ ಆಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ನಾವು 50-60 ವರ್ಷ ಹಿಂದೆ ಇದ್ದೀವಿ. ನಮಗೆ ಮುಂದೆ ಬರ್ಬೇಕಾದ್ರೆ ನಮಗೆ ರಾಜಕೀಯವಾಗಿ ಒಂದು ಸ್ಥಾನಮಾನ ಬೇಕು. ಇಡೀ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ನಾವು ಕೇಳ್ತಿದೀವಿ, ಅದು ಎಲ್ಲಿ ಅಂದ್ರೆ ಅದು ದಾವಣಗೆರೆ ದಕ್ಷಿಣದಲ್ಲಿ. ಕಾರಣ ಏನಂದ್ರೆ 80,000 ಓಟ್ ಇರೋದ್ರಿಂದ 80-85,000 ಇದಕ್ಕಿಂತ ಸೇಫ್ ಜಾಗ ಯಾವುದು ಇಲ್ಲ. ಈಗ ನೀವು ನೋಡ್ತಿದ್ದೀರಿ, ನಾವು ಈ ಬೇರೆ ಪಕ್ಷಿಗಳು ಹೇಳ್ದಂಗೆ ನಾವಿನ್ನು ಪಂಚರ್ ಹಾಕಂತಾನೆ ಇರ್ಬೇಕಾ? ಒಂದು ಪ್ರಶ್ನೆ, ನಿಮ್ಮ ಆತ್ಮನ ನೀವು ಒಂದ್ ಸ್ವಲ್ಪ ಶೋಧನೆ ಮಾಡ್ಕೊಳ್ರಿ. ನಾವು ಸಮಾಜ ನಿರ್ಮಾಣ ಮಾಡ್ಬೇಕಂತ ಬಸವಣ್ಣವರು ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು. ಸಮಾಜ ಎಲ್ಲಿ ನಿರ್ಮಾಣ ಆಗ್ತಿದೆ? ಅಧಿಕಾರಶಾಹಿ ಇವತ್ತು ಎಲ್ಲಾ ಕಡೆನೂ ಪ್ರಭಾವ ಬೀರ್ತಿದೆಯಲ್ಲ. ಇದಕ್ಕೆ ಸಾಮಾನ್ಯ ಜನನು ಉತ್ತರ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನುಡಿದಂತೆ ನಡೆದಂತ ಸರ್ಕಾರ ನಮ್ದು ಅಂತ ನಾವು ಪ್ರತಿ ಲೀಡರ್ಗಳು ನಾವು ಹೇಳ್ತೀವಿ. ಇದಕ್ಕೆ ಎಲ್ಲಿದೆ? ಈಗ 98ರಾಗೆ ಬೈ ಎಲೆಕ್ಷನ್ ಬಂದಾಗ ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪರು ಪಾರ್ಲಿಮೆಂಟಿಗೆ ಹೋದಾಗ ಆ ಒಂದು ಕ್ಷೇತ್ರಕ್ಕೆ ಯಾರಿಗೆ ಆಯ್ಕೆ ಆಗಿದ್ರು, ಹೈಕಮಾಂಡ್ ಯಾರಿಗೆ ಹೇಳಿತ್ತು? ಅದನ್ನ ನಮ್ಮ ಸಮಾಜದವರು ಆರ್ಥಿಕವಾಗಿ ನಾವು ಬಹಳ ಹಿಂದಿದೀವಿ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ್ ಅವರಿಗೆ ಹೇಳಿದ್ರು, ಇಲ್ಲ ನಮ್ಮಲ್ಲಿ ಆರ್ಥಿಕ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನಮ್ಮ ಮಲ್ಲಿಕಾರ್ಜುನ ಇರ್ಲಿ ಅಂತ ಹೇಳಿ ಇದೇ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ ಚಾರ್ಲಿ ಪೈಲ್ವಾನ್ ಸಾಹೇಬ್ರು ಎದ್ದು ನಿಂತ್ಕಂತ ಹೇಳಿದ್ರು. ಆ ತರ ಅಲ್ಲಿಂದ ಇಲ್ಲಿವರೆಗೂ ಆ ಫ್ಯಾಮಿಲಿಗೆ ಕಾಂಗ್ರೆಸ್ ದುಡ್ಕಂತಾನೆ ಬರ್ತಾ ಇದೆ. ಈಗ ಒಂದು ಅವಕಾಶ ಇದೆ, ನಿಮ್ ಮನೆಯಲ್ಲಿ MP ಇದೆ, MLA ಇದೆ, ನೀವೆಲ್ಲ ಇಟ್ಕೊಂಡು ಒಂದು ನಮ್ ಸಮಾಜ ಇಷ್ಟು ವರ್ಷದಿಂದ ನಿಮಗ್ ದುಡ್ದಿದ್ದಾರೆ ಅಂತ ಹೇಳಿ ನೀವೇ ಓಪನ್ ಆಗಿ ಇಲ್ಲಪ್ಪ ಈ ಸತಿ ಮಾಡನ್ ಬಿಡು ಅಂತ ಹೇಳ್ಬೋದಾಗಿತ್ತಲ್ಲ. ಜಮೀರ್ ಅಹಮದ್ ಕಾರಣ ಇಷ್ಟೇನೆ ಅವ್ರು ಹೇಳಕ್ಕೆ, ಇಡೀ ನಮ್ಮ ರಾಜ್ಯದ ಅವರು ನಾಯಕರೀಗ ಮೈನಾರಿಟಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಹೇಳಲೇಬೇಕಲ್ಲ, ಮೈನಾರಿಟಿ ಜಾಸ್ತಿ ಇದ್ದಾರೆ, ನೀವು ಅವ್ರಿಗೆ ಕೊಡ್ಬೇಕು, ನಮಗೆ ನಮ್ಮ ಮೈನಾರಿಟಿಗೆ ಒಂದು ಕೊಡ್ಬೇಕು ಅಂತ ಅವ್ರು ಹೇಳಲೇಬೇಕಲ್ಲ. ಅದು ತಪ್ಪಾಗ್ಬಿಡ್ತಾ? ನಿಮಗಾದ್ರೆ ಪ್ರತಿ 50-60 ಕಿಲೋಮೀಟರ್ಗೆ ಒಬ್ಬ ಸ್ವಾಮಿಯಾರಿದ್ದಾರೆ. ನಿಮ್ಗೆ ದೇವರ ದಯದಿಂದ ನೀವು 100 ವರ್ಷದಿಂದ ನೀವು ವಿದ್ಯಾಭ್ಯಾಸಕ್ಕೆ ನೀವು ಮಠಗಳಿಂದ ನೀವು ನಿಮ್ ಸಮಾಜನ ಒಂದು ಉತ್ತಮ ಸ್ಥಿತಿಗೆ ತಂದಿದ್ದೀರಿ. ನಾವೇನ್ ಮಾಡ್ಬೇಕೀಗ? ನಾವು ಒಬ್ಬ ನಾಯಕ ಈಗ ಬಹಳ ವರ್ಷದ ನಂತರ, ಆತನು 40 ವರ್ಷ ಸತತವಾಗಿ ಕಾಂಗ್ರೆಸ್ನಾಗೆ ಹೋರಾಟ ಅವನು ದುಡಿದಿದ್ದಾರೆ. ಜಬ್ಬಾರ್ ಸಾಹೇಬ್ರು ನಿನ್ನೆ ಮೊನ್ನೆ ಮೇಲಿಂದ ಬಂದಂತ ರಾಜಕಾರಣಿ ಅಲ್ಲ, ತಳಮಟ್ಟದಿಂದ ಪೋಸ್ಟರ್ಗಳ ಅನ್ಸಿ ನಾಯಕಗಳ ಹಿಂದೆ ಜನರನ್ನ ಸ್ಪಂದನೆ ಮಾಡ್ಕಂತ ನಮ್ಮ ಸಮಾಜದಾಗೆ ಆ ಸ್ಥಾನಕ್ಕೆ ಬಂದಿರೋದು. ಆತಗೆ ಒಂದು ಅವಕಾಶ ಮಾಡ್ಕೊಡ್ಬೋದಲ್ಲ. ಅವನೇನು ಇದ್ದಂತನಲ್ಲ, ಬಹಳ ದುಡಿಮೆ ಮಾಡಿ ಬಹಳ ಶ್ರೀಮಂತಿಕೆಯಿಂದ ರಾಜಕಾರಣಕ್ಕೆ ಬಂದನಲ್ಲ. ಇಷ್ಟನ್ನ ಹೇಳ್ತಾ
ಜಮೀರ್ ಅಹಮದ್ ಸಾಬ್ರ ಆಗ್ಲಿ ಯಾರಿಗೆ ಆಗ್ಲಿ ನಮ್ಮ ಸಮಾಜಕ್ಕೆ ಆಗ್ಲಿ ಕಾರ್ಯಕರ್ತರು ಬೇಕು ಅಂತ ಹೇಳ್ತಿದಾರೆ ಮಲ್ಲಿಕಾರ್ಜುನ್ ಸರ್ ಅವರು. ಕಾರ್ಯಕರ್ತರು ಇದಾರೆ, ಕಾರ್ಯಕರ್ತರು ಎಲ್ಲರ ಹತ್ರನೂ ಇದಾರೆ, ಅವ್ರ ಹತ್ರನೂ ಇದಾರೆ, ಇವ್ರ ಹತ್ರನೂ ಇದಾರೆ. ಎಲ್ಲಾ ಪಕ್ಷದಲ್ಲೂ ಕಾರ್ಯಕರ್ತರು ಇಲ್ದಾನೆ ಯಾರು ರಾಜಕಾರಣ ಮಾಡಲ್ಲ. ರಾಜಕೀಯ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅವ್ರದಂತ ಒಂದು ರೀತಿ ನೀತಿಗಳು ಇರ್ತವೆ. ಕೆಲವರು ಓಪನ್ ಆಗಿ ಬಂದು ರೋಡಲ್ಲಿ ರಾಜಕೀಯ ಮಾಡ್ತಾರೆ, ಕೆಲವರು ಯಾವ ತರ ಮಾಡ್ಬೇಕು ಸಮಯ ಸಂದರ್ಭಕ್ಕೆ ರಾಜಕೀಯ ಮಾಡ್ತಾರೆ. ಕೇಳ್ಬೇಕು ಅವ್ರಿಗೆ ವಿರುದ್ಧ ಏಕವಚನದ ಪ್ರಯೋಗ ಮಾಡಿ ಅವರಿಗೆ ಹೀನವಾಗಿ ಮಾಧ್ಯಮ ಎದುರಿಗೆ ಅವಮಾನಿಸಿರುತ್ತಾರೆ. ಅದನ್ನು ನಾವು ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಸಮಾಜದ ಮುಖಂಡರು, ಇಡೀ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲ ಜಿಲ್ಲೆಗಳಿಂದ ಇವತ್ತು ಖಂಡನೆ ಆಗ್ತಾ ಇದೆ. ನಾವು ಸಹ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ದಕ್ಷಿಣ ಉಪಚುನಾವಣೆ ಕುರಿತು ಏನವ್ರು ಮಾತಾಡಿದ್ದಾರೆ, ಅದು ನಾವು ಈಗ ಈ ಬೈ ಎಲೆಕ್ಷನ್ಗೆ ಮಾತ್ರ ಅಂತ ಉಪಚುನಾವಣೆಗೆ ಮಾತ್ರ ಟಿಕೆಟ್ ಕೇಳ್ತಾ ಇಲ್ಲ. 94ರಿಂದ ಏನವ್ರು ಹೇಳಿದಾರಲ್ಲ, 94ರಿಂದ ಸಹ ಸತತವಾಗಿ ಪ್ರಯತ್ನ ಪಡ್ತಾ ಇದೀವಿ. ನಾವು ಟಿಕೆಟ್ ಅನ್ನು ಕೇಳ್ತಾ ಇದೀವಿ. ಯಾಕೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮ್ಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ನಮ್ಗೆ ಮತ ಚಲಾವಣೆ ಮಾಡಲು ಮತ್ತು ಸ್ಪರ್ಧೆ ಮಾಡಲು ಎರಡೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ದಾವಣಗೆರೆ ಜಿಲ್ಲೆಯಲ್ಲಿ ಈ ಹಿಂದೆ ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಅವಿಭಾಜ್ಯ ಜಿಲ್ಲೆಯಲ್ಲಿತ್ತಲ್ಲ, ಅವಾಗ್ಲೂ ಸಹ ಯಾರು ನಮ್ಮ ಅಲ್ಪಸಂಖ್ಯಾತರ ಒಂದು ಜನಪ್ರತಿನಿಧಿ ಆಯ್ಕೆ ಆಗಿದ್ದಿಲ್ಲ. ಜಗ್ಬೀರ್ ಇಮಾಮ್ ಸಾಹೇಬರನ್ನು ಹೊರತುಪಡಿಸಿದ್ರೆ ಇಲ್ಲಿ ಯಾರು ಮತ್ತು ಅವಕಾಶ ಹಾಕಿಕೊಟ್ಟಿಲ್ಲ. ಆದ್ದರಿಂದ 94ರಲ್ಲಿ ಜಾಫರ್ ಶರೀಫ್ ಸಾಹೇಬ್ರವರ ಮಧ್ಯಪ್ರವೇಶದಿಂದ ನಮ್ಮ ಬಿ ಫಾರಂ ಅವಾಗ ಸಿಗೋ ಅಭ್ಯರ್ಥಿ ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗುವುದನ್ನು ಕೈ ತಪ್ಪ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಫರ್ ಶರೀಫ್ ಸಾಹೇಬ್ರ ನಂತರ ಅಲ್ಪಸಂಖ್ಯಾತರ ನಾಯಕರು ಎಲ್ಲಾ ಸಮುದಾಯಕ್ಕೆ, ಅಹಿಂದ ವರ್ಗಕ್ಕೆ ಮತ್ತು ಎಲ್ಲಾ ಸಮುದಾಯಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗುವ ಶಕ್ತಿ ನಾವು ಕಾಣ್ತಿರು ಅಂತ ಹೇಳಿದ್ರೆ ಅದು ಕೇವಲ ಏಕೈಕ ವ್ಯಕ್ತಿ BZ ಜಮೀರ್ ಅಹಮದ್ ಖಾನ್ ಅವರು. ಇಡೀ ರಾಜ್ಯದಲ್ಲಿ ರಾಜ್ಯ ಉದ್ದಗಲಕ್ಕೆ ಸಂಚರಿಸಿ ಪಕ್ಷ ಅಧಿಕಾರಕ್ಕೆ ತರಲು ಅವರು ಶ್ರಮ ಪಟ್ಟಿದ್ದಾರೆ. ಅವರು ಬರೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ 224 ಕ್ಷೇತ್ರದಲ್ಲೂ ಸಹ ಅವರ ಪ್ರಭಾವ ಇದೆ. ಅವ್ರ ಪಕ್ಷ ಅವರ ಪ್ರಭಾವನೆ ಬೆಳೆಸ್ಕೊಂತ ಇದೆ. ಅದು ಅದರಲ್ಲಿ ಏನು ತಪ್ಪಿಲ್ಲ. ಅದು ದಾವಣಗೆರೆಯಲ್ಲಿ ವಿಶೇಷವಾಗಿ ನಾವು 90,000 ಮತದಾರ ಇದ್ದೀವಿ. ಅಹಿಂದ ವರ್ಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಮತದಾರ ಇದ್ರಿಂದ ಅಹಿಂದ ವರ್ಗದಲ್ಲಿ ನಾವು 80ರಷ್ಟು ಇದೀವಿ ಅಂತ ಕೇಳ್ತಾ ಇದೀವಿ. ಇದು ನಮ್ಮ ಹಕ್ಕು. ನಮ್ಮ ಹಕ್ಕು ಕೇಳಕ್ಕೆ ನಾವು ಇನ್ನೊಬ್ರು ಅಪ್ಪಣೆ ತಗೋಬೇಕು ಅಥವಾ ಇನ್ನೊಬ್ರದ ಇದು ತಗೋಬೇಕು ಅನ್ನೋದು ಏನ್ ಇರಲ್ಲ. ಅವ್ರು ನಾಯಕರು ಅಂತ ಒಪ್ಕೊಂಡಿದ್ದಾರೆ ಸಮಾಜ. BZ ಜಮೀರ್ ಖಾನ್ ರವರಿಗೆ ನಾಯಕರು ಅಂತ ಒಪ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಅವ್ರ ಹತ್ರ ಹೋಗಿ ನಾವು ಕೇಳಿದೀವಿ, ನಮಗೆ ನೀವು AICC ಮಟ್ಟದಲ್ಲಿ ಮತ್ತು KPCC ಮಟ್ಟದಲ್ಲಿ ನೀವು ಪ್ರಭಾವ ಬೀರಿ ನಮ್ಮನ್ನು ಅಲ್ಪಸಂಖ್ಯಾತರು ಈ ಸತಿ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಕ್ಕೆ ಅವ್ರು ನಮ್ಮ ಪರವಾಗಿ ಮಾತಾಡಿದ್ದಾರೆ. ಯಾರು ಸಹ ನಾವು ಹೋಗಿ ಕೇಳಿದಾಗ ಕೇಳ್ತಾರೆ, ಅದು ನಮ್ಮ ಹಕ್ಕು. ಅವ್ರು ನೆನ್ನೆ ಹೇಳಿದ್ದಾರೆ, ಸ್ಪಷ್ಟತೆ ಕೊಟ್ಟಿದ್ದಾರೆ. ನಾನು ಕೇಳಿದ್ದೀನಿ, ಇನ್ನೂ ಒತ್ತಾಯಪೂರ್ವವಾಗಿ ಕೇಳ್ತೀನಿ, ಯಾಕಂತ ಹೇಳಿದ್ರೆ ನಾನು ಅವ್ರ ನಾಯಕ ಅಂತ ಅವ್ರು ಹೇಳಿದ್ದಾರೆ. ಅದು ಆ ಧಾಟಿ ಏನಿತ್ತು, ಇವರು ಮಾತಾಡುವ ರೀತಿ ಏನಿತ್ತು, ಇದು ಈ ಮಾತಾಡುವ ಇವ್ರದ್ದು ಧಾಟಿ ಏನಿದೆಲ್ಲ ಇದು ಬದಲಾಯಿಸ್ಕೋಬೇಕು. ಇವ ಅಧಿಕಾರದಲ್ಲಿ ಇರೋರು ಎಲ್ಲರಿಗೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು, ನಾವ್ ಎಲ್ಲರಿಗೆ ಕಾರ್ಯಕರ್ತ ಚರ್ಚೆ ಮಾಡ್ತೀವಿ ಅಂತ ಹೇಳೋರು ಈ ರೀತಿ ಮಾತಾಡಲ್ಲ. ಆಮೇಲೆ ಜಬ್ಬಾರ್ ಸಾಹೇಬ್ರನ್ನು ಕುರಿತು ಹೇಳಿದ್ದಾರೆ 94ರಿಂದಲೂ ಇದೇ ರೀತಿ ಮಾಡಿದ್ದಾನೆ ಅಂತ. ಆ 94ರಿಂದ ಏನ್ ಮಾಡ್ಯಾರ ಅಂತ ಹೇಳ್ಬೇಕು. ಇದು ಈ ಜಿಲ್ಲೆ ಬಂದು ಈ ಜಿಲ್ಲೆ ಅಸ್ತಿತ್ವ ಆಗಿರೋದು 97 15 ಆಗಸ್ಟ್ 97ರಲ್ಲಿ ದಾವಣಗೆರೆ ಜಿಲ್ಲೆ ಅಸ್ತಿತ್ವ ಆಗಿರೋದು. ಅಲ್ಲಿಂದ ಅವರು MLC ಆಗೋ ತನಕನೂ ಅವರೇ DCC ಪ್ರೆಸಿಡೆಂಟ್ ಆಗಿದ್ರು. ಸತತವಾಗಿ 3 ಅವಧಿಗೆ ಅವರ ಜಿಲ್ಲಾಧ್ಯಕ್ಷರಾಗಿದ್ರು. ಇವ್ರು ಅವಾಗ ಸಚಿವರು ಇದ್ರು, ಇವ್ರ ತಂದೆ ಸಚಿವರು ಇದ್ರು, ದಿವಂಗತ ನಮ್ಮ ನಾಯಕರಾದಂತ ಶಾಮನೂರು ಶಿವಶಂಕರಪ್ಪ ಅವರು ಇದ್ರು. ಮತ್ತು ಅವ್ರಿಗೆ ತೊಂದರೆ ಆಗಿದ್ರೆ ಅವ್ರು ಬದಲಾವಣೆ ಆಗಿತ್ತಲ್ಲ, ಅವಾಗ ಇವರು ಅವ್ರ ಜೊತೆಲೇ ಇದ್ರು.
ಅವಾಗ ಜಬ್ಬಾರ್ ಸಾಹೇಬ್ರು ಬೇಕಾಗಿತ್ತು. ಜಬ್ಬಾರ್ ಸಾಹೇಬ್ ಗುಲಾಂ ನಬಿ ಆಜಾದ್ ಹತ್ರ ಕರ್ಕೊಂಡು ಹೋಗಕ್ಕೆ, ಮೊಹಸಿನ್ ಸ್ಕಿದ್ವಾಯ್ ಹತ್ರ ಕರ್ಕೊಂಡು ಹೋಗಕ್ಕೆ, ದಿಗ್ವಿಜಯ್ ಸಿಂಗ್ ಹತ್ರ ಕರ್ಕೊಂಡು ಹೋಗಕ್ಕೆ, ಇವ್ರಿಗೆ ಪ್ರಭಾವ ಬೀರಕ್ಕೆ ಅವ್ರಿಗೆ ಅವಾಗ ಅವಕಾಶ ಇತ್ತು, ಅವ್ರು ಕರ್ಕೊಂಡು ಹೋಗಿದ್ರು. ಈಗ ಕೆಲಸ ಆದ್ಮೇಲೆ ಈ ರೀತಿ ಅವ್ನ ಅದೇ ಮಾಡ್ತಾನೆ, ಅವನ ಕಡೆಯಿಂದ ಊರ್ ಕೆಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪು ಸಂದೇಶ ಹೋಗತ್ತೆ. ಮನ್ಸ್ ಮಾಡ್ರಿ, ಅಲ್ಪಸಂಖ್ಯಾತರ ಮನ್ಸು. ಇನ್ನು ಟಿಕೆಟ್ ಡಿಕ್ಲೇರ್ ಆಗಿಲ್ಲ. ಈಗ ಯಾರಿಗ್ ನಾವು ಈಗೂ ಹೇಳ್ತಾ ಇದೀವಿ, ಯಾರಿಗ್ ಕೊಟ್ರು ಸಹ ನಾವು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡೋರು. ನಮ್ಮ ವ್ಯಕ್ತಿ ನಿಷ್ಠೆ ಅಲ್ಲ, ಪಕ್ಷ ನಿಷ್ಠೆ. ನಮ್ಮ ಶಬ್ಬಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಏನ್ ಕಾರ್ಯಕರ್ತರಿದ್ದಾರೆ ಅವರಾಗ್ಲಿ, ಬೇರೆ ನಮ್ಮ ನಾಯಕರುಗಳು ಯಾರಿದ್ದಾರೆ ಅವರಾಗ್ಲಿ, ಅವ್ರ ಪಕ್ಷ ನಿಷ್ಠೆಯಿಂದ ಮಾಡೋರು, ವ್ಯಕ್ತಿ ನಿಷ್ಠೆ ಅಲ್ಲ. ನೀವು ಒಬ್ರನ್ನ ಹೀನವಾಗಿ ಮಾಡಿದ್ರೆ ಮತ್ ನಾಳೆ ಪುನಃ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಒಂದು ಮನ್ಸು ಹೊಡೆದ್ರೆ ಮತ್ತೆ ಜೋಡೋದ್ ಕಷ್ಟ ಆಗ್ತದೆ. ದಯವಿಟ್ಟು ತಾವು ತಮ್ಮ ದಾಟಿಯನ್ನು ಸರಿಪಡಿಸಬೇಕು. ಇನ್ನೊಬ್ರು ಮಾತು ಕೇಳಿ ಈ ರೀತಿ ಮಾತಾಡೋದನ್ನು ಬಿಡಬೇಕು. ಈ ಟ್ರಂಪ್ ಲ್ಯಾಂಗ್ವೇಜ್, ಟ್ರಂಪ್ ಮಾತಾಡಬಾರ್ದು. ಎಲ್ಲಾ ಕಡೆ ನಂದೇ ನಡೀಬೇಕು ಅನ್ನೋದು ಆಗ್ಬಾರ್ದು. ಏನಾಗ್ತಾ ಇದೆ ಅದರಿಂದ ಅನ್ನೋದು ಇವತ್ತು ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಕಂಟಿನ್ಯೂ ಮಾಡ್ತೇನೆ. 94ರಲ್ಲಿ ಉಬೇದುಲ್ಲಾ ಸಾಬು ಅಂತ ಚಿತ್ರದುರ್ಗದವರು ಡಿಸಿಸಿ ಅಧ್ಯಕ್ಷ ಇದ್ದಿದ್ದು. ಇವರು 97ರಲ್ಲಿ ಡಿಸಿಸಿ ಪ್ರೆಸಿಡೆಂಟ್ ಆಗಿ 2014 8 ಮೇ 2014 ತನಕ ಇವ್ರ ಸಮಾಜದಲ್ಲಿ ಏನಾಗಿದೆ, ಸಮಿತಿ ರಚನೆ ಆಗಿದೆ ಅಲ್ಲ. ಮಂಜುನಾಥ್ ಭಂಡಾರಿ ಅವರು ಕನ್ವೀನರ್ ಆಗಿದ್ದಾರೆ. ಇದೇ ಮಂಜುನಾಥ್ ಭಂಡಾರಿ ಅವರು ಹೆಲಿಕಾಪ್ಟರ್ ಅಲ್ಲಿ ಬಿ ಫಾರಂ ತಂದಿದ್ರು. ಈ ಮಂಜುನಾಥ್ ಭಂಡಾರಿ ಬರ್ತಾರಲ್ಲ ಅವ್ರು ಕೇಳಿ, ಮಂಜುನಾಥ್ ಭಂಡಾರಿ ಕೈಯಲ್ಲೇ ಬಿ ಫಾರಂ ಕೊಟ್ಟಿದ್ದು, ಅವ್ರು ಹೇಳ್ಕೊಟ್ಟಿದ್ರು. ನಾನು ಅದಕ್ಕೆ ಐ ವಿಟ್ನೆಸ್. ನಾನು ಅವಾಗ ಸೈಫುಲ್ಲಾ ಸಾಹೇಬ್ ಜೊತೆಯಲ್ಲಿ ಇದ್ದೆ. ಆ ಸೈಫುಲ್ಲಾ ಸಾಹೇಬ್ರು ಬಿ ಫಾರಂ ಬಂದಾಗ ಡಿಸಿಸಿ ಪ್ರೆಸಿಡೆಂಟ್ ಮತ್ತು ಕ್ಯಾಂಡಿಡೇಟ್ ಕೈಯಾಗ ಕೊಡ್ಬೇಕಂತ ಅಂದಿದ್ರು. ಆವಾಗ ದಬ್ಬಾಳಿಕೆಯಿಂದ ಏನೋ ಒಂದು ಇದು ನಡೀತು, ಅನಾಹುತ ನಡೆದ್ಬಿಡ್ತು. ಅವ ಚಿತ್ ಮಾಡಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ದಂಗ ಆಯ್ತು. ಅದರ ಪರಿಣಾಮ ಏನಾಯ್ತು, 2008ರಲ್ಲಿ ಇಡೀ ಜಿಲ್ಲೆಯಲ್ಲಿ ದಕ್ಷಿಣದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ತು. ಉಳಿದ 6 ಕ್ಷೇತ್ರದಲ್ಲಿ ಸೋಲು ಅನ್ಬಿಸಿ. ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂತ ಹೇಳಿ ಬ್ಯಾನರ್ಗಳು ಕಟ್ಟಿ ಪಕ್ಷ ಕಟ್ಟಿರೋ ಜನ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು.